ಈ ಸಿನಿಮಾ ನೈಜ ಘಟನೆ ಆಧಾರಿತ ಸಿನಿಮಾವಲ್ಲ, ಕೇವಲ ಅಲ್ಲಿನ ಸನ್ನಿವೇಶಗಳನ್ನ ಪ್ರೇರೇಪಿಸಿ ಮಾಡಿರುವಂತ ಸಿನಿಮಾ. ಇದು ನಾನ್ ಹೇಳಿದಲ್ಲ, ಸಿನಿಮಾದಲ್ಲಿ ಬರುವಂತಹ ಮುನ್ನುಡಿ. ಸೊ ಈ ವಿಷಯದಲ್ಲಿ ಚಿತ್ರತಂಡ ಎಷ್ಟು ಸತ್ಯವಾಗಿ ಹೇಳಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಆದ್ರೆ ಅದಕ್ಕಿಂತ ಮುಂಚೆ ಒಂದು ಸಣ್ಣ ರಿಕ್ವೆಸ್ಟ್, ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಹೊಸ ಪ್ರಯತ್ನಗಳಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇಂಟ್ರೋ ಮುಗೀತು, ಸಿನಿಮಾ ಒಳಗೆ ಹೋಗೋಣವಾ? ದುರಂಧರ್ 2 ಸಿನಿಮಾಗೆ ಎಲ್ಲಿಲ್ಲದ ಎಕ್ಸ್ಪೆಕ್ಟೇಷನ್ ಸಿಕ್ಕಿತ್ತು. ಅದಕ್ಕೆ ಕಾರಣ ಅದರ ಪ್ರೀಕ್ವೆಲ್ ತಂದುಕೊಟ್ಟಂತಹ ಯಶಸ್ಸು, ಮ್ಯಾಸಿವ್ ಸಕ್ಸಸ್ ಅಂತಾನೆ ಹೇಳ್ಬೋದು. ಅಂಡ್ ಆ ಸಿನಿಮಾ ಕೂಡ ಹಾಗೆ ಇತ್ತು. ಅಲ್ಲಿನ ಪಾತ್ರಗಳು, ಸನ್ನಿವೇಶಗಳು, ಅಲ್ಲಿದ್ದಂತಹ ಡೈಲಾಗ್ಸ್ಗಳು ಎಲ್ಲದಕ್ಕೂ ನಾವು ಕನೆಕ್ಟ್ ಆಗಿದ್ವಿ. ಅಂಡ್ ಆಲ್ಮೋಸ್ಟ್ ಎಲ್ಲ ಇಂಡಿಯನ್ಸು ಇನ್ವೆಸ್ಟ್ ಆಗಿದ್ವಿ. ಲೈಕ್ ಎಷ್ಟರ ಮಟ್ಟಿಗೆ ಅಂತಂದ್ರೆ, ಯಾರಾದ್ರೂ ಈ ಸಿನಿಮಾ ವಿರುದ್ಧವಾಗಿ ಮಾತಾಡಿದ್ರೆ ಅವರು ಪ್ರೋ ಪಾಕಿಸ್ತಾನ್ ಅನ್ನೋ ಲೇಬಲ್ ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಂಡ್ ಕೆಲವರು ಹಾಗೆ ವರ್ತಿಸ್ತಿದ್ರು ಕೂಡ, ಎಸ್ಪೆಷಲಿ ತುಕಡೆ ಗ್ಯಾಂಗ್ಸ್ಗಳು. ಅವ್ರಿಗೆ ಸಿಕ್ಕಂತ ಉತ್ತರ ಹೇಗಿತ್ತು ಅಂತಂದ್ರೆ, ಯೂಟ್ಯೂಬ್ ನಲ್ಲಿ ಹಾಕಿದ ವಿಡಿಯೋನೇ ಡಿಲೀಟ್ ಮಾಡಾಕ್ಬಿಟ್ರು. ಎನಿವೆ, ಮಾರ್ಚ್ 19 ಅಂದ್ರೇನೆ ಬೇಜಾರಾಗೋದಕ್ಕೆ ಶುರು ಆಗ್ಬಿಟ್ಟಿತ್ತು. ಯಾಕೆಂದ್ರೆ ನಮ್ಮ ಟಾಕ್ಸಿಕ್ ಬೇರೆ ಮುಂದೆ ಹೋಗಿತ್ತು. ದುರಂಧರ್ ಸಿನಿಮಾಗೆ ಇದಕ್ಕಿಂತ ದೊಡ್ಡ ಪ್ರಮೋಷನ್ ಬೇಕಾಗಿರ್ಲಿಲ್ಲ. ಬಟ್ ಇವಾಗ ಅನಿಸ್ತಿದೆ, ಟಾಕ್ಸಿಕ್ ಮುಂದೆ ಹೋಗಿದ್ದೆ ಒಳ್ಳೇದಾಯ್ತು ಅಂತ. ಸಿನಿಮಾದ ಪಾಸಿಟಿವ್ ವಿಷಯಗಳಿಗೆ ಬರೋದಾದ್ರೆ ಅವು ಇಲ್ಲಿ ಸುಮಾರಿವೆ. ಸಿನಿಮಾದ ನರೇಷನ್, ಆಕ್ಚುಲಿ ಪಾರ್ಟ್ 1 ನಲ್ಲಿ ಕೂಡ ಇದೇ ವರ್ಕ್ ಆಗಿದ್ದು. ಪಾರ್ಟ್ 1 ನಲ್ಲಿ ಇದ್ದಂತಹ ಪಾತ್ರಗಳು ನಿಮ್ಮ ತಲೆಯಲ್ಲೇ ಉಳಿದಿರ್ತವೆ. ಇವಾಗ ಆ ಪಾತ್ರಕ್ಕೊಂದು ಕ್ಲೋಸರ್ ಸಿಗ್ಬೇಕು ಅಂಡ್ ಪ್ರಾಪರ್ ಎಂಡಿಂಗ್ ಬೇಕು. ಅವೆಲ್ಲವೂ ಇಲ್ಲಿ ಚೆನ್ನಾಗಿದ್ದಾವೆ. ಆದಿತ್ಯ ಧರ್ ಅವರು ಇಷ್ಟು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಲಿಟ್ರಲಿ ಡೀಟೇಲಿಂಗ್ ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ, ನಿಮ್ಮ ತಲೆಯಲ್ಲಿ ಯಾವುದೇ ಪ್ರಶ್ನೆಗಳು ಕೂಡ ಉಳಿಯೋದಿಲ್ಲ. ಎಸ್ಪೆಷಲಿ ಇಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಟೀಮ್ ಅವರು ಪ್ರತಿಯೊಂದು ವಿಷಯವನ್ನು ಇನ್ ಡೀಟೇಲ್ ಆಗಿ ಸ್ಟಡಿ ಮಾಡಿದ್ದಾರೆ. ರಿಸರ್ಚ್ ವರ್ಕ್ ತುಂಬಾನೇ ನಡೆದಿದೆ. ಅವು ಸ್ಕ್ರೀನ್ ಮೇಲೆ ಕಾಣಿಸುತ್ತೆ ಕೂಡ. ಸಿನಿಮಾದ ಕೊನೆಯ 20 ನಿಮಿಷ ಅಂಡ್ ಆ ಕ್ಲೈಮ್ಯಾಕ್ಸ್ ಮತ್ತು ಅಲ್ಲಿ ಬಂದಂತಹ ಆ ಟ್ವಿಸ್ಟ್, ಯಪ್ಪ ಅಂದಾಜೆ ಮಾಡಿರ್ಲಿಲ್ಲ. ಸಕ್ಕದಾಗಿತ್ತು. ತುಂಬಾನೇ ಎಂಜಾಯ್ ಮಾಡ್ತೀರಾ. ಡೈರೆಕ್ಟರ್ ಪ್ರತಿಯೊಂದು ಪಾತ್ರಕ್ಕೆ ಕೊಟ್ಟಿರುವಂತ ಕ್ಲೋಸರ್ಸ್ ಇದೆಯಲ್ಲ, ನನಗಿಷ್ಟ ಆಯ್ತು. ಹಮ್ಜಾನ ಪಾಸ್ನ ಹೇಗೆ ತೋರಿಸ್ತಾರೆ ಅಂತ ನಾನು ಸ್ವಲ್ಪ ಟೆನ್ಸ್ಡ್ ಆಗಿದೆ. ಬಟ್ ಇಟ್ ವಾಸ್ ಸ್ಮೂತ್ ಅಂಡ್ ಕನ್ವಿನ್ಸಿಂಗ್ ಆಗಿತ್ತು. ಅಲ್ಲಿ ಬಂದಂತಹ ಸನ್ನಿವೇಶಗಳು, ರಣವೀರ್ ಸಿಂಗ್ ಅವರ ಅಭಿನಯ ಅಲ್ಲಿ ಸಕ್ಕದಾಗಿತ್ತು. ಈ ಪಾರ್ಟ್ 2 ನಲ್ಲಿ 2 ಪಾತ್ರಗಳನ್ನ ಬಿಟ್ರೆ ಎಲ್ಲವೂ ಹಿಂದಿನ ಪಾರ್ಟದ್ದೇ ಕಂಟಿನ್ಯೂ ಆಗಿದೆ. ಸಾರಾ ಅರ್ಜುನ್ ಅವರಿಗೆ ಇಲ್ಲಿ ಪರ್ಫಾರ್ಮ್ ಮಾಡೋದಕ್ಕೆ ಸ್ಪೇಸ್ ಇತ್ತು. ಅವರು ಅದನ್ನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ಇನ್ನು ಇಲ್ಲಿನ ನೆಗೆಟಿವ್ ವಿಷಯಗಳಿಗೆ ಬರೋದಾದ್ರೆ, ಪಾರ್ಟ್ 1 ಗೆ ಕಂಪೇರ್ ಮಾಡಿದ್ರೆ ಈ ಪಾರ್ಟ್ ನಲ್ಲಿ ರೈಟ್ ವಿಂಗ್ ಗೆ ಫೇವರಿಸಮ್ ಆಗಿ ಸ್ವಲ್ಪ ಜಾಸ್ತಿ ಸೀನ್ಸ್ ಗಳಿದಾವೆ. ರೂಲಿಂಗ್ ಪಾರ್ಟಿನ ಮೆಚ್ಚೋದಕ್ಕೆ ಅಂತಾನೆ ಕೆಲವು ಸನ್ನಿವೇಶಗಳನ್ನ ಕ್ರಿಯೇಟ್ ಮಾಡ್ದಾಗಿದೆ. ಮ್ಯೂಸಿಕ್ ಸಿಂಕ್ರನೈಸೇಷನ್ ಪ್ರಾಪರ್ ಆಗಿ ಆಗಿರ್ಲಿಲ್ಲ. ಮೇ ಬಿ ಟೈಮ್ ಕನ್ಸ್ಟೆಂಟ್ಸ್ ಇರ್ಬೋದು. ಅಂಡ್ ನನಗೆ ಇಲ್ಲಿ ಇರಿಟೇಟ್ ಆಗಿದ್ದ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ಆ ಸೆನ್ಸಾರ್ ಬೋರ್ಡ್ ಅವರು ಪ್ರತಿಯೊಂದು ಬೈಗುಳಕ್ಕೂ ಕತ್ರಿ ಆಗ್ತಾ ಇದ್ರು. ನೋಡೋಂತ ಆಡಿಯನ್ಸ್ಗೆ ಗೊತ್ತು ಅವನಲ್ಲಿ ಕೆಟ್ಟ ಮಾತನ್ನೇ ಬೈತಾ ಇದ್ದಾನೆ ಅಂತ. ಅದಕ್ಕೆ ಅಂತಾನೆ ತಾನೆ 18+ ನ ಕೊಟ್ಟಿರೋದು. ಚಿತ್ರವನ್ನ ಪ್ರಾಪರ್ ಆಗಿ ಎಂಜಾಯ್ ಮಾಡೋದಕ್ಕೆ ಬಿಡೋದಿಲ್ಲ. ಅಲ್ಲಿ ಸ್ವಲ್ಪ ನನಗೆ ಬೇಜಾರಂತ ಅನಿಸ್ತು. ಇನ್ನು ಕ್ಲೈಮ್ಯಾಕ್ಸ್ ನ ಸ್ವಲ್ಪ ಡ್ರ್ಯಾಗ್ ಮಾಡಿದ್ದಾರೆ. ಫಸ್ಟ್ ಪಾರ್ಟ್ ನಲ್ಲೂ ಕೂಡ ಇದೇ ಸಮಸ್ಯೆ ಆಗಿತ್ತು ಅಂಡ್ ಅದು ಇಲ್ಲೂ ಕಂಟಿನ್ಯೂ ಆಗಿದೆ. ಸೊ ಇವೆಲ್ಲ ನನಗೆ ನೆಗೆಟಿವ್ ಅಂತ ಅನ್ಸಿದ್ದು. ಸ್ಪೆಷಲ್ ಮೆನ್ಷನ್ ಮಾಡಬೇಕು ಅಂತ ಲಾಸ್ಟ್ ನಲ್ಲಿ ಹೇಳೋಣ ಅಂತ ಕಾಯ್ತಾ ಇದ್ದೆ. ದಿ ರಣವೀರ್ ಸಿಂಗ್ ಪದ್ಮಾವತ್ ಚಿತ್ರದಿಂದನೂ ನಾನು ಅವ್ರಿಗೆ ಫ್ಯಾನ್. ಈ ಸಿನಿಮಾದಲ್ಲಿ ಅವ್ರು ಕ್ಯಾರಿ ಮಾಡಿರುವಂತಹ ಇಮೋಷನ್ಸ್, ಆಕ್ಷನ್ಸ್ ಅಂಡ್ ಆ ರೇಜ್ ಇದೆಯಲ್ಲ, ಸೂಪರ್ಬ್. ಮುಂದಿನ ವರ್ಷ ಸುಮಾರು ಅವಾರ್ಡ್ಸ್ಗಳು ಇವ್ರ ತೆಕ್ಕೆಗೆ ಬೀಳೋದು ಗ್ಯಾರಂಟಿ. ಇವರಿಗೆ ಹೀಗೆ ಫ್ಯೂಚರ್ನಲ್ಲೂ ಒಳ್ಳೊಳ್ಳೆ ಡೈರೆಕ್ಟರ್ಸ್ ಗಳು ಸಿಗ್ಲಿ ಅನ್ನೋದೇ ನನ್ನ ಆಸೆ. ಸೊ ಓವರ್ ಆಲ್ ಆಗಿ ಹೇಳಬೇಕು ಅಂತಂದ್ರೆ, ಸಿನಿಮಾ ಚೆನ್ನಾಗಿದೆ, ನನಗಿಷ್ಟ ಆಯ್ತು. ಒಳ್ಳೆ ಸೀಕ್ವಲ್, ಪ್ರಾಪರ್ ಎಂಡಿಂಗ್, ಅದ್ಭುತ ಪರ್ಫಾರ್ಮೆನ್ಸ್. 3 hours 42 minutes ಸಿನಿಮಾ ಚೆನ್ನಾಗಿದೆ ಅಂತ ಕ್ರಿಟಿಕ್ಸ್ ಅಂಡ್ ಆಡಿಯನ್ಸ್ ಕೈಲಿ ಹೇಳಿಸೋದು ಅಷ್ಟು ಸುಲಭ ಅಲ್ಲ. ಸೊ ಅಗೇನ್ ಆದಿತ್ಯ ಧರ್ ಅವರು ಹ್ಯಾಟ್ರಿಕ್ ನ ಹೊಡೆದಿದ್ದಾರೆ ಅಂಡ್ ಇಲ್ಲಿ ಗೆದ್ದಿದ್ದಾರೆ. ತುಕಡೆ ಗ್ಯಾಂಗ್ಸ್ ಗಳು ರೆಡಿ ಆಗ್ತವೆ ಪ್ರೊಪಗಂಡಾ ಸಿನಿಮಾ ಅಂತ ಇದನ್ನ ಡಿಫೇ ಮಾಡೋದಕ್ಕೆ. ಅಲ್ಲಿವರೆಗೂ ವೇಟ್ ಮಾಡ್ದೇನೆ ಹೋಗಿ ಸಿನಿಮಾನ ನೋಡಿ ವರ್ತ್ ವಾಚ್ ಅಂತ ಹೇಳ್ತೀನಿ. ನೀವೇನಾದ್ರೂ ಸಿನಿಮಾನ ಆಲ್ರೆಡಿ ನೋಡಿದ್ರೆ ಹೇಗೆ ಅನಿಸ್ತು ಅಂತ ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋನ ಮುಗಿಸುವಂತ ಸಮಯ ಆಯ್ತು. ಮುಂದಿನ ವಿಡಿಯೋದಲ್ಲೇ ಸಿಗೋಣ ಅಂತ ಹೇಳ್ತಾ ನಾನಿನ್ನು ಹೋಗ್ಬಿಟ್ಟು ಬರ್ತೀನಿ.